ಅವ್ರಿಗೆ ಆಯುಧಗಳ ಅವಶ್ಯಕತೆ ಇಲ್ಲ, ಆದರೂ ಗೆದ್ಕೊಂಬರ್ತಾರೆ. ಈಗ ನೀನೇನಾದರೂ ಎತ್ಕೊ, ಕಡ್ಡಿ ಎತ್ಕೊ, ನಾನು ಎತ್ಕೊತೀನಿ. ಬಟ್ ಮೊದಲು ಕಡ್ಡಿ ನಾನು ಎತ್ತಲ್ಲ. 21 ರೀತಿ ಶ್ರೀಚಕ್ರಗಳನ್ನು ನಾನು ರಚಿಸ್ತೀನಿ. ಈಗ ವಿಷಜಂತು ಅದು ನಾಗರಾವು, ಪಾಪ ಯಾರಿಗೇನು ಮಾಡಲ್ಲ, ಬಟ್ ಕಚ್ಚಿದ್ರೆ ನೀನು ಸೀದಾ ಶಿವನ ಪಾದ. ನಿಯಮಗಳೇನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಇದು ವಿಷ. ಬಟ್ ವೈಯಕ್ತಿಕವಾದ ಸತ್ಯಗಳನ್ನು ಹೇಳೋಕ್ಕಾಗೋದಿಲ್ಲ. ಬಟ್ ನಮಗೇನು ಅಂತಂದರೆ ಏನನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ ಹೊರತು ಮನೆಯಲ್ಲೇ ಅದು ಮುಟ್ಟಬೇಡ, ಓದಬೇಡ, ಅಲ್ಲಿ ಇರಬೇಡ, ಬರೀ ಇದು ಬೇಡ ಬೇಡ ಅಂತಾರೆ ಹೊರತು ಏನು ಮಾಡಬೇಕು. ಅಯ್ಯೋ ನಾನೀಗ 1 ಲಕ್ಷ ಕೊಟ್ಟು ಕಾರ್ ತಗೊಂಡೆ, 1 ಲಕ್ಷ ಖರ್ಚು ಮಾಡಿದೆ, ಈಗ 5 ಲಕ್ಷಕ್ಕೆ ಮಾಡ್ತಾಯಿದ್ದೀನಿ ಅಂದರೆ 3 ಲಕ್ಷ ರೂಪಾಯಿ ಲಾಭ ಇಟ್ಕೊಳ್ಳ ಬೇಡ. ಮೊದಲು ತಿಳ್ಕೊಳ್ಬೇಕಾಗಿರೋದು ಏನನ್ನು ಮಾಡಬಾರ್ದು ಅನ್ನೋದು ತಿಳ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ಈಗ ಯಾರೋ ಒಬ್ಬರು ಈ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನು ತಗೊಂಡು ಅವನೇನೋ ರೆಡಿ ಮಾಡಿಸಿ ಇನ್ನೊಂದಷ್ಟು ಲಾಭಕ್ಕೆ ಮಾರಾಟ ಮಾಡ್ತಾನೆ. ಅವನಿಗೇನಂದರೆ ಗಿಲ್ಟಿ ಫೀಲ್ ಇದು. ಅಯ್ಯೋ ನಾನೀಗ 1 ಲಕ್ಷ ಕೊಟ್ಟು ಕಾರ್ ತಗೊಂಡೆ, 1 ಲಕ್ಷ ಖರ್ಚು ಮಾಡಿದೆ, ಈಗ 5 ಲಕ್ಷಕ್ಕೆ ಮಾಡ್ತಾಯಿದ್ದೀನಿ ಅಂದರೆ 3 ಲಕ್ಷ ರೂಪಾಯಿ ಲಾಭ ಇಟ್ಕೊಳ್ಳ ಬೇಡ ಅಂತ. ಧರ್ಮದಲ್ಲಿ ವ್ಯಾಪಾರ ಮಿಕ್ಸ್ ಮಾಡಬಾರ್ದು, ವ್ಯಾಪಾರದಲ್ಲಿ ಧರ್ಮ ಮಿಕ್ಸ್ ಮಾಡಬಾರ್ದು. ಅದು ವ್ಯಾಪಾರ ಧರ್ಮ ಅಂತ. ನಮಗೆ ಸತ್ಯಗಳನ್ನು ನಾವು ತಿಳಿತಾ ಹೋದರೆ ಬೇರೆ ಬೇರೆ ರೀತಿ ಸತ್ಯಗಳಿದು. ಇದು ಸಮಾಜಕ್ಕೆ ಗೊತ್ತಿಲ್ಲ. ಒಂದು ರಿಯಲ್ಲಾಗಿ ಹೇಳ್ಬೇಕಂದ್ರೆ ದೈಹಿಕ ಸತ್ಯ, ಮಾನಸಿಕ ಸತ್ಯ, ಆತ್ಮಿಕ ಸತ್ಯ ಅಂತ ಕರೀತಾರೆ. ಇದಾದಮೇಲೆ ಕೌಟುಂಬಿಕ ಸತ್ಯ ಅಂತ ಬರ್ತದೆ, ಸಾಮಾಜಿಕ ಸತ್ಯ, ನಿಸರ್ಗ ಸತ್ಯ. ಇವೆಲ್ಲವೂ ಬೇರೆ ಬೇರೆ. ಕುಟುಂಬದಲ್ಲೇ ನಾನು ಹೇಳೋದನ್ನೆಲ್ಲ ನೀವು ನೋಡ್ಕೊಂಬರ್ಬೋದು. ಸಾಮಾಜಿಕ ಸತ್ಯ, ನಿಸರ್ಗ ಸತ್ಯ. ಈ ದೈಹಿಕ ಸತ್ಯನ ಬ್ರಹ್ಮ ಸತ್ಯ ಅಂತ ಕರೀತಾರೆ, ಮಾನಸಿಕ ಸತ್ಯ ವಿಷ್ಣು ಸತ್ಯ ಅಂತ ಕರೀತಾರೆ, ಆತ್ಮಿಕ ಸತ್ಯನ ನಾವು ರುದ್ರ ಸತ್ಯ ಅಂತ ಕರೀತಾರೆ. ಇದನ್ನಾದಮೇಲೆ ಇನ್ನೊಂದು ಬರ್ತದೆ ನಿಮ್ಗೆ ಅಖಂಡ ಸತ್ಯ. ಹಂಗಾಗಿ ಈ ಸತ್ಯಗಳನ್ನೆಲ್ಲ ನಾವು ಒಂದು ಕಡೆಯಿಂದ ನೋಡ್ಕೊಂಡು ಬಂದರೆ ನಮಗದು ಅರಿವಿಗೆ ಬರ್ತದೆ. ಈಗ ಯಾರ್ಯಾರು ಈ ರೀತಿ ಹೇಳ್ತಾರಲ್ಲ ಅದನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಬಂದರೆ ಅವರು ಏನಕ್ಕೆ ಇದನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು, ಇದನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಅವ್ರ ಜೀವನದಲ್ಲಿ ಅತ್ಯದ್ಭುತವಾಗಿ ಅವ್ರು ಏನೇನು ರೀಚ್ ಆಗಬೇಕು ಅದನ್ನು ಮಾಡ್ತಾರೆ. ಬಟ್ ನಮಗೇನು ಅಂತಂದರೆ ಏನನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ ಹೊರತು ಮನೆಯಲ್ಲೇ ಅದು ಮುಟ್ಟಬೇಡ, ಓದಬೇಡ, ಅಲ್ಲಿ ಇರಬೇಡ, ಬರೀ ಇದು ಬೇಡ ಬೇಡ ಅಂತಾರೆ ಹೊರತು ಏನು ಮಾಡಬೇಕು ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಜನರಲ್ಲಾಗಿ ಬಂದರೆ ಈಗ ಇದೆಲ್ಲ ಸೋಷಲ್ ಇರೋದ್ರಿಂದ ಈಗ ನಾನು ಹೇಳ್ತಾ ಇರೋದು ನಿಮಗೇನು ಅಂತಂದರೆ ಇದು ಸಾಮಾಜಿಕ ಸತ್ಯ. ಇಲ್ಲ ನೀವು ಇನ್ನೂ ಹೆಚ್ಚಾಗಿ ಕೇಳಿದ್ರೆ ನಾನು ವ್ಯಾವಹಾರಿಕ ಸತ್ಯವನ್ನು ಹೇಳಬಲ್ಲೆ, ಬಟ್ ವೈಯಕ್ತಿಕವಾದ ಸತ್ಯಗಳನ್ನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸಾಮಾಜಿಕ ಸತ್ಯ 20%, ವ್ಯಾವಹಾರಿಕ ಸತ್ಯ 30%, ವೈಯಕ್ತಿಕ ಸತ್ಯ 50%. ಅದು ಇಂಡಿವಿಜುವಲ್ಲಾಗಿ ಯಾರು ಬಂದು ಭೇಟಿ ಮಾಡ್ತಾರೆ ಆವಾಗ ಮಾತ್ರನೇ ವೈಯಕ್ತಿಕ ಸತ್ಯನ ಹೇಳೋಕ್ಕೆ ಸಾಧ್ಯವೇ ಹೊರತು ಈ ರೀತಿ ಸಾಮಾಜಿಕ ಸತ್ಯಗಳನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ಇದು ಆ ಶ್ರೀಚಕ್ರದಲ್ಲಿ ಇರುವಂಥ ಮಹತ್ವ. ಅದು ಅವರವರ ಸಮಸ್ಯೆಗಳೇನು, ಅವರ ಪೂರ್ವಾಪರಗಳು ಅಂದರೆ ಕುಲ ಗೋತ್ರ ಅಂತ ಅದನ್ನೆಲ್ಲ ತಿಳ್ಕೊಂಡ್ರೆ ಅದೊಂದು ವಂಶಾವಳಿ ಅಂತ ಬರ್ತದೆ. ಅಂದರೆ ಈ ಸಮಸ್ಯೆಗಳಿಗೆಲ್ಲ ಹೇಗೆ ಯಾವುದು ಇವರಿಗೆ ಸೂಕ್ತ, ಅಂದರೆ ಕಲ್ಲಲ್ಲಿ ಮಾಡಿಕೊಡ್ಬೇಕಾ ಅಥವಾ ಲೋಹದಲ್ಲಿ ಮಾಡಿಕೊಡ್ಬೇಕಾ, ಇಲ್ಲ ಮರದಲ್ಲಿ ಮಾಡಿಕೊಡ್ಬೇಕಾ, ಅಥವಾ ಬೇರೆ ಇನ್ನೊಂದು 4-5 ಮಾಧ್ಯಮಗಳಿದ್ದಾವೆ, ಆ ಮಾಧ್ಯಮಗಳ ಮೂಲಕ ಮಾಡಿಕೊಡ್ಬೇಕು. ಇದನ್ನು ನಾನು ಮಾಡಿಕೊಡ್ತೀನಿ. ಅದನ್ನು ತಿಳ್ಕೊಂಡ ನಂತರನೇ ಇದನ್ನು ಹೇಳೋಕ್ಕೆ ಸಾಧ್ಯ ಹೊರತು ಸ್ಟಾರ್ಟಿಂಗ್ಗೆ ಅಥವಾ ಅವರೇ ಆಯ್ಕೆ ಮಾಡ್ಬಿಟ್ಟು ನಂಗೆ ಇದರಲ್ಲಿ ಮಾಡಿಕೊಡಿ ಹಂಗೆ ಆ ರೀತಿ ಬರೋದಿಲ್ಲ. ಸೊ ಅದನ್ನು ನೀವು ಯಾವ್ದು ಸೂಕ್ತ ಅಂತ ನೀವು ನಾನು ಡಿಸೈಡ್ ಮಾಡ್ತೀನಿ ಅವ್ರಿಗೆ ಯಾವುದು ಸೂಕ್ತ ಅಂತೇಳಿ. ಇಲ್ಲ ಕೆಲವರು ಕೇಳೋದಿಲ್ಲ, ಅವರು ಭಾಳ ಅಂದರೆ ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಏನೂ ಆಗಲ್ಲ ತಗೊಳಪ್ಪ, ನಿನಗೆ ಬೇಕು ತಾನೇ ತಗೋ ಇದು ಇಟ್ಕೊ ಅಂತ ಮಾಡಿಕೊಡ್ತೀನಿ. ಅದರಲ್ಲಿ ಯಾವುದೇ ರೀತಿ ಅಂದರೆ ಡ್ಯಾಮೇಜ್ ಆಗೋವಂಥದ್ದು ಇದೇನು ಡ್ಯಾಮೇಜ್ ಅಂತ ತಪ್ಪು ತಿಳ್ಕೊಂಬೇಡಿ. ಕರೆಕ್ಟಾಗಿ ನಿಯಮಬದ್ಧವಾಗಿ ಮಾಡಿದ್ರೆ ಇದು ಅಮೃತ. ನಿಯಮಗಳೇನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಇದು ವಿಷ. ತುಂಬ ಹುಷಾರಾಗಿರ್ಬೇಕು. ಈಗ ಕೆಲವರು ಅತಿರೇಕಕ್ಕೆ ಹೋಗಿ ನಂಗೆ ಬೇಕೇ ಬೇಕು ಅಂತಾರಲ್ಲ, ಅವ್ರಿಗೆ ಈ ಥರ ನಿಯಮಬದ್ಧವಾಗಿರೋಂಥದ್ದು ನಾನು ಮಾಡೋದೇ ಇಲ್ಲ. ಅಂದರೆ ಒಳಗಡೆ ಎಲ್ಲ ಯಂತ್ರ ಏನೂ ರಚಿಸಿರೋದಿಲ್ಲ. ಜನ್ರಲ್ಲಾಗಿ ಮಾಡಿಬಿಟ್ಟು ಇದನ್ನು ತಗೊಳಪ್ಪ, ಇದನ್ನು ಅದನ್ನು ವೆಜ್ ಆದರೂ ತಿನ್ನಲಿ, ನಾನ್ ವೆಜ್ ಆದರೂ ತಿನ್ನಲಿ, ಏನೋ ಅವ್ನು ಪೂಜೆ ಮಾಡದೇ ಇರಲಿ, ಧ್ಯಾನಿಸಲಿ, ಆರಾಧನೆ ಮಾಡಲಿ, ಅವೆಲ್ಲ ಏನು ಉಪಯೋಗಕ್ಕಿಲ್ಲ. ಸುಮ್ಮನೆ ಅವ್ನು ಖುಷಿಗೊಂದು ಬೇಕು. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ, ಹಲ್ಲು ಕಿತ್ತು ನಾಗರಾವ್ ಅಂತಾರಲ್ಲ, ಅದನ್ನು ಕಿತ್ಬಿಟ್ಟು ಕೊಟ್ಬಿಟ್ಟಿರ್ತೀನಿ ಅಷ್ಟೇ, ಈಗ ಆಟ ಆಡ್ಕೊ ಹೋಗಂತ. ಈಗ ವಿಷಜಂತು ಅದು ನಾಗರಾವು, ಪಾಪ ಯಾರಿಗೇನು ಮಾಡಲ್ಲ, ಬಟ್ ಕಚ್ಚಿದ್ರೆ ನೀನು ಸೀದಾ ಶಿವನ ಪಾದ.
ಈಗ ತೆಗೆದ್ಬಿಟ್ಟು ಕೊಟ್ಬಿಟ್ರೆ ನೀನು ಹೆಗಲ ಮೇಲೆ ಆದ್ರೆ ಹಾಕೋ ಬೇಕಾದ್ರೆ ಕಚ್ಚಿಸ್ಕೊ, ನೀನು ಏನು ಮಾಡಿದ್ರು ಏನು ಪ್ರಯೋಜನ. ಹಂಗಾಗಿ ಇದನ್ನು ಯಾರಾದರೂ ಸುಮ್ಮನೆ ಶೋಕಕ್ಕೆ ಕೇಳ್ತೀನಿ ಅಂದರೆ ಅದನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ಇಟ್ಕೊಳಪ್ಪ ನೀನು ಮೂಲವಾಗಿ ಅದನ್ನ ಶ್ರದ್ಧಾ ಭಕ್ತಿಯಿಂದ ತಗೊಂಡ್ರೆ ಮಾತ್ರನೇ ಅದೊಂದು ಅವ್ರ ಸಮಸ್ಯೆಗಳಿಗೆ ಒಂದು ಪರಿಹಾರ. ಮತ್ತು ಎಷ್ಟೋ ಜನ ಕೆಲವರು ಮನೆಗಳಲ್ಲಿ ಇಟ್ಕೊಳ್ಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ರಾಂಗ್. ಅದು ಆ ಥರದ್ದೇನಿಲ್ಲ. ಈಗ ನಾನು ನಿಮ್ಗೆ ಹೇಳೋದು, ಯಾರು ತಂದೆ ತಾಯಿಗಳನ್ನು ಮನೇಲಿ ಇಟ್ಕೊಳ್ಳಲ್ಲ. ಜಗನ್ಮಾತೆ ಎಲ್ಲ ಇಡೀ ಮಾನವ ಕುಲಕ್ಕೆ ಜನನಿ, ಈಗೇನು ಇಟ್ಕೊಳ್ಬಾರ್ದು ಅಂದರೆ ಏನರ್ಥ? ಇಟ್ಕೊಳ್ಬಾರ್ದು ಅಂತ ಏನು ಕೇಳ್ತಾರೆ ಅಂದರೆ, ನೀನು ಗೌರವ ಕೊಡಂಗಿದ್ರೆ ಖಂಡಿತವಾಗ್ಲಿ ಇಟ್ಕೋ, ನೀನು ಅಗೌರವ ಕೊಡಂಗಿದ್ರೆ ಇಟ್ಕೊಂಬಾರ್ದು. ಈಗೆಲ್ಲ ಬಿಟ್ಬಿಡ್ತಾರೆ ಅನಾಥಾಶ್ರಮಕ್ಕೆ ತಗೊಂಡಾಗ ಅಪ್ಪ ಅಮ್ಮ, ಹಂಗೇನಾದರೂ ಮಾಡಂಗಿದ್ರೆ ಇಟ್ಕೊಂಬೇಡ ಅಂತ ಹೇಳ್ತಾರೆ ಹೊರತು ಆ ಥರದ್ದು ಏನೂ ಇಲ್ಲ. ಹುಡುಗರು ಪೂಜೆ ಮಾಡ್ಬೋದು, ಹೆಣ್ಮಕ್ಳು ಪೂಜೆ ಮಾಡಿ ಧಾರಾಳವಾಗಿ ಮಕ್ಕಳು ವಯೋವೃದ್ಧರು ಯಾರು ಬೇಕಾದ್ರೂ ಮಾಡ್ಬೋದು, ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಇದನ್ನು ನಾವು ಹೇಗೆ ರಚಿಸ್ತೀರಿ ಅನ್ನೋದ್ರ ಮೇಲೆ ನಾವು ನಿರ್ಮಾಣ ಮಾಡ್ಕೊಳ್ಬೇಕು ಹೊರತು ಅಂದರೆ ಅದನ್ನು ಹೆಚ್ಚು ಕಡಿಮೆ 21 ಬೇರೆ ಬೇರೆ ರೀತಿ ಇದನ್ನು ರಚನೆ ಮಾಡ್ಬೋದು. ಒಂದೇ ಥರ ಇಲ್ಲ ಶ್ರೀಚಕ್ರ. ಅದು ಏನು ಪರ್ಪಸ್ಗೆ ಅಂತ. ಈಗ ಯಾರೋ ನನಗೆ ಮೊನ್ನೆ ಯಾರೋ ಬಂದಿದ್ದರು, ಒಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ. ಅವ್ರು ಹೇಳಿದ್ರು, ಯಾರೋ ಒಬ್ಬರು ಗುರುಗಳು ನನಗೆ ಇರೋ ಥರ ನಿಮ್ಮ ಥರ ಮಾಡಿಕೊಟ್ರು. ತೊಗೊಂಡು ಬಂದೆ. ನಾನು ತೊಗೊಂಡಿಲ್ಲ, ನನ್ನ ತಮ್ಮ ತೊಗೊಂಡೆ. ಏನಂದರೆ ಅವರು ಸಾಲ ಇರೋರಿಗೆ ಕೊಡಲ್ಲ ಅಂತೆ. ಅಂದರೆ ₹1 ಸಾಲ ಇರಬಾರ್ದು, ಅಂಥವ್ರಿಗೆ ಮಾತ್ರ ಕೊಡ್ತೀನಿ ಅಂತ. ಈಗ ನಾನು ಅಂದ್ಕೊಳ್ಳೋದು, ಪ್ರಪಂಚ ತುಂಬ ಆ ಥರ ಸಾಲ ಇಲ್ಲದ್ರೆ ಎಷ್ಟು ಜನ ಇದ್ದಾರೆ. ಸರ್ಕಾರನೇ ಸಾಲ ವಂಡರ್ಫುಲ್, ಸೂಪರಾಗಿ ಹೇಳೋದು. ಸರ್ಕಾರನೇ ಸಾಲ ಮಾಡಿಬಿಟ್ಟಿದೆ. ಇನ್ನು ನಾವು ಮನುಷ್ಯರಾಗಿ ಸಾಲ ಮಾಡಿದ್ರೆ ಹೇಗೆ ಸಾಧ್ಯ? ಸೊ ಹಂಗಾಗಿರೋದು. ನಾನು ಆ ಥರ ಇಲ್ಲಪ್ಪ, ನಮ್ಮ ಗುರುಗಳು, ಅವ್ರ ಗುರುಗಳು ಪಾಪ ಹಂಗೆ ಹೇಳ್ಕೊಟ್ಟಿರ್ಬೋದೇನೋ, ಬಟ್ ನನ್ನ ಗುರು ಹಂಗೆ ಹೇಳ್ಕೊಟ್ಟಿಲ್ಲ. ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಖಂಡಿತವಾಗಲೂ ನೀವು ಇದನ್ನು ಮುಟ್ಟಬಹುದು ಅಂತ. ಹಂಗಾಗಿ ನನಗೆ ಅದನ್ನು ಎಲ್ಲ ವಿಧವಾಗಿರೋ 21 ರೀತಿ ಶ್ರೀಚಕ್ರಗಳನ್ನು ನಾನು ರಚಿಸ್ತೀನಿ. ಸೊ ನನಗದು ಎಲ್ಲವೂ ಗೊತ್ತಿರೋದ್ರಿಂದ ಏನಕ್ಕೆ ಅಂದರೆ ಅದರಲ್ಲಿ 3 ಭಾಗ, 7 7 7. ತಾಯಿ ಜಗನ್ಮಾತೆ, ಲಕ್ಷ್ಮಿ, ಸರಸ್ವತಿ. ಜಗನ್ಮಾತೆದೇನು ಕೆಲಸ? ಸಂರಕ್ಷಣೆ. ಸರಸ್ವತಿದೇನು ಕೆಲಸ? ವಿದ್ಯೆ, ಕಲೆಗೆ ವಿದ್ಯೆಗೆ. ಲಕ್ಷ್ಮೀದೇನು ಕೆಲಸ? ಐಶ್ವರ್ಯ, ಸಿರಿ ಸಂಪತ್ತು ಅಥವಾ ಆರೋಗ್ಯ, ಯಾವುದನ್ನು ಬೇಕಾದ ತಿಳ್ಕೊಳ್ಳಿ. ಎಲ್ಲವೂ ಒಬ್ಬೊಬ್ಬರು ಒಂದೊಂದು ಆಯ್ಕೆ. ಆ 3 7 7ರಲ್ಲಿ ಇರ್ತವೆ. ಈಗ ನಿಮಗೆ ವಿದ್ಯೆ ಇದೆ, ಕಲೆ ಇದೆ, ಬಟ್ ರಕ್ಷಣೆ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆ, ಪಾಪ ಎಲ್ಲ ಇದೆ, ಸೆಕ್ಯೂರಿಟಿ ಇದ್ದಾನೆ, ದುಡ್ಡಿದೆ, ಎಲ್ಲ ಇದೆ, ಬಟ್ ಸಂರಕ್ಷಣೆ ಇಲ್ಲ. ಅದಕ್ಕೆ ಆ ಜಗನ್ಮಾತೆ ತತ್ವವನ್ನು ಅಳವಡಿಸ್ಕೊಂಡು ಆ 7ರಲ್ಲಿ ನೀವು ಯಾವುದಕ್ಕೆ ಕೂತ್ಕೊಳ್ತೀರ ಅದನ್ನು ಮಾಡಿಕೊಡ್ತೀನಿ. ಇನ್ನು ಯಾರಿಗೋ ಪಾಪ ಒಳ್ಳೆ ವಿದ್ಯಾವಂತ, ಕಲೆ, ಸಂಗೀತ ಅಂದರೆ ಸ್ಕಿಲ್ಫುಲ್ ಪರ್ಸನ್, ಟ್ಯಾಲೆಂಟ್ಫುಲ್ ಪರ್ಸನ್, ಬಟ್ ದುಡ್ಡಿಲ್ಲ, ಲಕ್ಷ್ಮಿ ಇಲ್ಲ. ಈಗ ಅದಕ್ಕೆ ಲಕ್ಷ್ಮೀ ತತ್ವ ಇರೋವಂಥ 7 ಭಾಗದಲ್ಲಿ ಅವನು ಯಾವುದಕ್ಕೆ ಹೊಂದ್ಕೊಳ್ತಾನೆ ನೋಡ್ಕೊಂಡು ಅವನಿಗೆ ರಚಿಸ್ಕೊಡ್ತೀವಿ. ಮತ್ತೊಬ್ಬನು ದುಡ್ಡು ಬೇಜಾನಿದೆ, ಗಾಡಿ ತಗೊಂಬಂದು ನಿಲ್ಸವನೇ, 1,2 ಕೊಟ್ಟರು, ಡ್ರೈವಿಂಗ್ ಬರಲ್ಲ. ಏಯ್ ಬಾರ ಮಗ, ನನ್ನ ಮದುವೆಗೆ ಹೋಗ್ಬೇಕು ಅಂತ. ಇಲ್ಲಣ್ಣ ಇವತ್ತು ಬರೋಕ್ಕಾಗಲ್ಲ. ಏಯ್ ಬಾರ, 2,000 ಕೊಡ್ತೇವೆ, ಬರ್ತೀನಿ, ಆಯ್ತು ಕೊಡ್ತೀನಿ ಬಾ. ಅವನ ಹತ್ರ ಬೆನ್ಸ್ ಕಾರ್ ಇದ್ರು ಓಡ್ಸೋಕ್ಕೆ ಬರಲ್ಲ. ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಈಗ ಅವನು ಯಾಕೆ ಹಂಗೆ ಅಂತಂದರೆ ಲಕ್ಷ್ಮಿ ಐತೆ, ಸರಸ್ವತಿ ಇಲ್ಲ. ಅದಕ್ಕೆ ಆ ಸರಸ್ವತಿ ಬೇಕು ಅಂತಂದರೆ ಅವನಿಗೇನು ದುಡ್ಡು ಬೇಜಾನಿದೆ, ಬಟ್ ಕಲಿಯೋಕ್ಕಾಗ್ತಾ ಇಲ್ಲ. ಈಗ ನಾನು ಅವನಿಗೆ ಅದನ್ನು ಶ್ರೀಚಕ್ರ ಸ್ಥಾಪನೆ ಮಾಡಿದ್ಮೇಲೆ 7 ತಿಂಗಳಲ್ಲಿ ಕಾರ್ ಕಲ್ತ್ಕೊಂಡು, ಕಲಿಯೋದು ಮುಟ್ಟೋದೇ ಇಲ್ಲ, ನಾನು ಓಡಿಸೋದೇ ಇಲ್ಲ ಅಂದವನು ಕಲ್ತ್ಕೊಂಡ. ಈಗ ಲಕ್ಷ್ಮಿ ಬಂತು, ಸರಸ್ವತಿ ಬಂತು. ಹಂಗಾಗಿರೋದ್ರಿಂದ ಈ 3 ಏನನ್ನು ಬೇಕಾದರೂ ಮಾಡ್ಕೊಳ್ಬೋದು. ಇದು ಒಂದು ತತ್ವ. ಇದರಲ್ಲಿ ಮತ್ತೆ ಇನ್ನೊಂದು ತತ್ವ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಅಂದರೆ ಅವನನ್ನು ಏನೋ ಕಲೆಗಳ ವಿದ್ಯೆಗಳನ್ನು ಕಲಿಬೇಕು ಅಥವಾ ಏನೋ ಇನ್ವೆಸ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಬೇಸ್ ಬ್ರಹ್ಮ ಅಂದರೆ ಫೌಂಡೇಶನ್ ಅಂತ ಅರ್ಥ. ನೀವು ಫೌಂಡೇಶನ್ ಕಟ್ಟಿ ಆಮೇಲೆ ಮನೆ ಕಟ್ಕೊಳ್ಳಿ. ಈಗ ನಾನು ಕರೆಯೋದು ಫೌಂಡೇಶನ್ನ ಬ್ರಹ್ಮ ಅಂತ ಕರಿತೀನಿ. ಗೋಡೆ, ಕಿಟಕಿ, ಬಾಗಿಲು ಇವೆಲ್ಲ ಬಂದ್ಬಿಡ್ತು. ಮನೆ ಇಂಜಿನಿಯರ್ ಕೈ ಕೊಟ್ಟ, ಸರ್ ಆಯಿತು ತಗೊಳ್ಳಿ ಅಂತ. ಇದು ವಿಷ್ಣು. ಈಗ ಮಹೇಶ್ವರ ಏನು ಅಂದರೆ ಒಳಗಡೆ ಇಂಟೀರಿಯರ್, ಟಿ ವಿ, ಫ್ರಿಡ್ಜು, ಮಂಚ, ಅವು ಏನೋ ಬೇಕಲ್ಲ ಉಪಯೋಗಿಸೋದಕ್ಕೆ, ಇದೆಲ್ಲ ಮಹೇಶ್ವರ. ಹಂಗಾಗಿ ಇದರಲ್ಲಿ ಬ್ರಹ್ಮತತ್ವ ಇದೆ. ಅದು 7 ಮಾಡ್ಕೊಳ್ಬೋದು ಬ್ರಹ್ಮತತ್ವಕ್ಕೆ. ಅಂದರೆ ನಿಮಗೇನೋ ಒಂದು ಕಲಿಯೋಕ್ಕಾಗ್ತಲ್ಲ, ಏನೋ ಒಂದು ಮಾಡೋಕ್ಕಾಗ್ತಾಯಿಲ್ಲ, ಅದನ್ನು ಶುರು ಮಾಡಬೇಕಲ್ಲ, ಫೌಂಡೇಶನ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಶ್ರೀಚಕ್ರ ಮಾಡ್ಬೋದು. 2ನೇದು ಬಂದು, ನಾನು ಕಲ್ತ್ಬಿಟ್ಟಿದ್ದೀನಿ ಬಟ್ ಬೆಳೀತಾ ಇಲ್ಲ. ನೀವು ನೋಡ್ಬೋದು, ಎಷ್ಟೊಂದು ಜನ ಕೆಲಸಗಾರ ಆಗ್ಬಿಟ್ಟಿರ್ತಾರೆ, ಪ್ರೊಫೆಷ್ನಲ್ ಅಂತ ಬೇರೆ ಹಾಕ್ಕೊಂಡಿರ್ತಾರೆ. ಬೇಸಿಕ್ ಲೆವೆಲಲ್ಲಿ ಕಲ್ತಿರ್ತಾರೋ ಹೊರತು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದೇ ಇಲ್ಲ. ಅವರು ಫೀಲ್ಡಿಗೆ ಬಂದು 5 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, ಆ ನೆಕ್ಸ್ಟ್ ಲೆವೆಲ್ ವರ್ಕೇ ಗೊತ್ತಿಲ್ಲ ಅವನಿಗೆ. ಸೊ ಇದಕ್ಕೆ ವಿಷ್ಣು ತತ್ವದ ಶ್ರೀಚಕ್ರಗಳನ್ನು ಮಾಡಿಕೊಟ್ರೆ ಅವ್ನು ನೆಕ್ಸ್ಟ್ ಲೆವೆಲ್ ಬೆಳೀತಾನೆ. ಇನ್ನು ಶಿವತತ್ವ,
ಶಿವತತ್ವ ಅಂತಂದರೆ ಏನು ಅಂದರೆ ಎಲ್ಲದಕ್ಕೂ ಮುಕ್ತಿ ಮೋಕ್ಷ ಅಂದರೆ ಎಂಡ್ ಮಾಡಬೇಕಲ್ಲ. ನನ್ನ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನಕ್ಕೆ ಭಾರತನೂ ಉದ್ಧಾರ ಆಗ್ತಾ ಇಲ್ಲ, ಮನುಷ್ಯರು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಶುರು ಮಾಡೋರೇ ಹೆಚ್ಚು, ಅಂತ್ಯಗೊಳಿಸಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಎಲ್ಲರೂ ಶುರು ಮಾಡಿಬಿಡ್ತಾರೆ. ನಾನು ಹೋಗಿ ಜಿಮ್ಗೆ ಹೋಗಿ ಅಡ್ಮಿಷನ್ ಆಗ್ಬಿಟ್ಟು ಸೇರ್ಕೊಂಬಿಟ್ಟೆ, ಜಿಮ್ ಇಲ್ಲ, ನಾನೇನೋ ರೇಖೆ ಕಲಿತೀನಿ, ನಾನೇನೋ ಧ್ಯಾನ ಕಲಿತೀನಿ ಅಂತ ಹೋಗ್ತಾರೆ. ಶುರು ಮಾಡಿದ್ರು ಎಂಡ್ ಮಾಡಲ್ಲ. ಅದ್ಭುತವಾಗಿ ಏನೋ ಹೋಟ್ಲ್ ಇಡ್ತೀನಿ, ಅಪ್ಪ ಅವ್ರ ಹತ್ರ ಒಂದು 20 ಲಕ್ಷ ಸಾಲ ಮಾಡಿದೆ, ಹೋಟ್ಲಿಟ್ಟ, ಎಂಡ್ ಮಾಡಲಿಲ್ಲ, ಬಿಟ್ಬಿಟ್ಟ. 2 ತಿಂಗಳು 3 ತಿಂಗಳು 1 ವರ್ಷದ ಮಾರ್ಬಿಟ್ಟ. ಹಿಂಗೆಲ್ಲ ಹುಟ್ಟಿಸಿ ಬಿಟ್ಟುಬಿಟ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಮಕ್ಕಳೇ ಅವು. ನನ್ನ ಪ್ರಕಾರ ನಾನು ಹೇಳೋದು, ನೀನು ಮುಟ್ಲೇಬೇಡ, ಹುಟ್ಟಿಸ್ಲೇಬೇಡ, ಸುಮ್ಮನೆ ಇದ್ಬಿಡು. ಏನೋ ಕೆಲಸ ಮಾಡ್ಕೊಂಡಿದ್ದೀಯ, ಆರಾಮಾಗಿ ಇದ್ಬಿಡು. ಹುಟ್ಟಿಸಿದ ಮೇಲೆ ಅದನ್ನು ಆರೈಕೆ ಮಾಡು, ಕಾಳಜಿ ಮಾಡು, ಪ್ರೀತಿ ತೋರಿಸು. ಇಲ್ಲಾಂದ್ರೆ ಏನು ಹುಟ್ಟಿಸ್ದೆ? ವೆರಿ ಸಿಂಪಲ್. ಈ ಸೂಕ್ಷ್ಮ ವಿದ್ಯೆಗಳನ್ನು ಯಾರು ಬೇಕಾದ್ರೂ ಕಲಿಬೋದು. ಪಾಲನೆ ಮಾಡೋಂಥ ಆಯ್ಕೆ ಬಂದಾಗೆಲ್ಲ ಓಡೋಗ್ಬಿಡ್ತಾರೆ. ನನ್ನ ಕೈಲ ಆಗಲ್ಲ, ಕಲಿಬೋದು, ಯಾರು ಭಾಳ ಸುಲಭ. ಬಟ್ ಪಾಲನೆ ಅಂತ ಬಂದಾಗ ಅದು. ಆದ್ದರಿಂದ ಈ ಶ್ರೀಚಕ್ರದ ಈ ರೀತಿ 3 ಇದ್ರ ಜೊತೆಯಲ್ಲಿ ನಾನು ಅಂದರೆ ನಮ್ಮ 3 ಜನ ಗುರುಗಳಿಂದ ತಿಳ್ಕೊಂಡಿರೋದ್ರಿಂದ ನಾನು ಇದರಲ್ಲಿ ಕೃಷ್ಣ ತತ್ವನ ಅಳವಡಿಸ್ಕೊಳ್ತೀನಿ. ಆಮೇಲೆ ವಿನಾಯಕ ತತ್ವನ ಅಳವಡಿಸ್ಕೊಳ್ತೀನಿ. ವಿನಾಯಕ ಅಂದರೆ ಬುದ್ಧಿವಂತಿಕೆ. ಅದಾದಮೇಲೆ ಹನುಮ ತತ್ವವನ್ನು ಅಳವಡಿಸ್ಕೊಳ್ತೀವಿ. ಹನುಮಂತ ಅಂದರೆ ಶಕ್ತಿಶಾಲಿ. ಇಡೀ ಜಗತ್ತಲ್ಲಿ ಹನುಮಂತನಿಗಿರೋ ಶಕ್ತಿ ಯಾರಿಗೂ ಇಲ್ಲ, ಅದಕ್ಕೆ ಶಕ್ತಿಶಾಲಿ. ಅದನ್ನು ಕೂಡ, ಆ ತತ್ವ ಕೂಡ ಇದರಲ್ಲಿ ಅಳವಡಿಸ್ಕೊಂಡು ಅವ್ರಿಗೇನು, ಇವಾಗ ಯಾವುದೋ ಒಂದು ಮನೆಗೆ ಶತ್ರು ದೃಷ್ಟಿ ಅಂತ ಕರೀತಾರೆ. ಉದಾಹರಣೆಗೆ ಅವ್ರು ಏನು ಮಾಡಿದ್ರು, ಏನೋ ಒಂದು ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ, ಇಲ್ಲ ರಿಲೇಷನಿಂದ ಕಿರಿಕಿರಿ, ಇಲ್ಲ ಏನೋ ಫ್ರೆಂಡ್ಸ್ಗಳಿಂದ ಕಿರಿಕಿರಿ, ಇದೆಲ್ಲ ಏನು ಅಂತಂದರೆ ಶಕ್ತಿ ಬೇಕು ಅವ್ರಿಗೆ ಎದುರಿಸೋಕ್ಕೆ. ಆಗ ಹನುಮ ತತ್ವವನ್ನು ಶ್ರೀಚಕ್ರದಲ್ಲಿ ಅಳವಡಿಸ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಕೆಲವೊಂದು ಶ್ರೀಚಕ್ರದ ಕೆಲವೊಂದು ಮಂತ್ರಗಳು ಮತ್ತು ಹನುಮನ ಕೆಲವೊಂದು ಆರಾಧನೆ ಮಾಡೋದು ಹೇಳ್ಕೊಟ್ಬಿಡ್ತೀನಿ. ಅದೆರಡೂ ಮಿಶ್ರಣ ಮಾಡಿದ್ರೆ ಅದ್ಭುತ. ಅವ್ರಿಗೆ ಯಾರು ಅಕ್ಕಪಕ್ಕದವ್ರು ಜಗಳ ಆಗಲಿ ಇನ್ನೊಂದಾಗಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಮುಗೀತಷ್ಟೆ. ಸೊ ಈ ಥರದ್ದು ಸುಮಾರು, ಇದು ನನ್ನ ಒಂದು ಅಧ್ಯಯನ. ಇದು ವಿನಾಯಕ ತತ್ವ ಅಂದರೆ ಬುದ್ಧಿ ಬೇಕೇ ಬೇಕು. ನೀವು ನಾಡಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಜ್ಞಾನದ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಬುದ್ಧಿ ಬೇಕು, ಅತಿ ಬುದ್ಧಿ ಬೇಕು, ಯುಕ್ತಿ ಬೇಕು, ಜ್ಞಾನ ಅವಶ್ಯಕತೆ ಇಲ್ಲ. ಎಷ್ಟೋ ಸಲ ಹಿರಿಯರು ಹೇಳ್ತಾರೆ ಜ್ಞಾನಕ್ಕಿಂತ ಪ್ರೀತಿ ಮುಖ್ಯ ಅಂತ. ಈಗ ಅವನ ಹತ್ರ ಜ್ಞಾನ ಇಲ್ಲ, ಬಟ್ ಅದ್ಭುತವಾಗಿ ನಿಮ್ಮನ್ನು ನೋಡ್ಕೊಳ್ತಾನೆ, ಮಾತಾಡಿಸ್ತಾನೆ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ನೀವು ಊಟ ಬಟ್ಟೆ ಸೂರು ಎಲ್ಲ ಕೊಡ್ತಾನೆ, ಪಾಪ ಅವನಿಗೆ ಜ್ಞಾನ ಇಲ್ಲ. ಬಟ್ ಮನುಷ್ಯನಿಗೆ ಏನು ಬೇಕು? ಈ ಮೂರೇ ಬೇಕಾಗಿರೋದು. ಆದ್ದರಿಂದ ಈ ರೀತಿ ಅದು ವಿನಾಯಕ ತತ್ವ. ಕೃಷ್ಣನಿಗೆ ಅದು ಕೃಷ್ಣ ನೀತಿ ಅಂತ ಕರೀತಾರೆ. ಆಗಲೇ ಹೇಳಿದ್ನು, ಅದು ಅದ್ಭುತ. ಕೃಷ್ಣಂದೇನು ಸೂತ್ರ? ಮುಳ್ಳಿಂದನೇ ತೆಗಿ, ವಜ್ರದಿಂದನೇ ಕಟ್ ಮಾಡು. ಅವ್ನು ಮೋಸ ಮಾಡ್ತಾನೆ, ನೀನು ಮೋಸ ಮಾಡು. ಸುಳ್ಳು ಹೇಳ್ತಾನೆ, ನೀವು ಸುಳ್ಳು ಹೇಳು. ಮೊದಲೀಗ ನೀನು ಆಗಬೇಡ. ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನೀವು ಸುಳ್ಳು ಹೇಳಿ. ಬಟ್ ಅವ್ನು ಸುಳ್ಳು ಹೇಳ್ತಲ್ಲಿ ನೀನು ಹೇಳ, ಅದನ್ನು ಮೊದಲು ಅವನು ಒಪ್ಪಲ್ಲ. ಕೃಷ್ಣ ನೀತಿಯಲ್ಲಿ ಅದಿಲ್ಲ. ಈಗ ನೀನು ಏನಾದರೂ ಕಡ್ಡಿ ಎತ್ಕೊ, ನಾನು ಎತ್ಕೊತೀನಿ. ಬಟ್ ಮೊದಲು ಕಡ್ಡಿ ನಾನು ಎತ್ತಲ್ಲ, ನೀನು ಎತ್ತಿದ್ರೆ ಮಾತ್ರ ನಾನು ಎತ್ತಿದ್ರೆ ಸುಮ್ಮನೆ ಇರಲ್ಲ, ಗ್ಯಾರಂಟಿ ಎತ್ತುತ್ತೀನಿ. ಸೊ ಆ ರೀತಿ ಕೆಲವೊಂದು ತತ್ವಗಳನ್ನು ಹಾಕಿ ಒಂದು ಉದಾಹರಣೆ ನಿಮಗೆ. ಯಾರೋ ಇಬ್ಬರು ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿ ಮಾಡಿದ್ರು. 7 ವರ್ಷ ಆಗಿದೆ. 7 ವರ್ಷ ಆದಮೇಲೆ ಈಗೇನೋ ಮನಸ್ತಾಪ ಬಂದು ಇಬ್ಬರು ಬೇರೆ ಬೇರೆ ಆಗ್ಬಿಟ್ಟಿದೆ. ಬಟ್ ಇದು ಅದ್ರ ವ್ಯಾಲ್ಯೂ ಕೋಟಿಗಟ್ಟಲೆ ಹೋಗ್ಬಿಟ್ಟಿದೆ. ಬರೀ 10 ಲಕ್ಷದ ಹಾಕಿದ್ದು ಕೋಟಿಗಟ್ಟಲೆ ಹೋಗ್ಬಿಟ್ಟಿದೆ. ಈಗ ಏನು ಮಾಡ್ತಾನೆ, ನೀನು ಹೋಗು, ನಿನಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಅವ್ನು ಕಳಿಸ್ತಾನೆ. ಯಾವಾಗಲೂ ಪಾರ್ಟ್ನರ್ಶಿಪ್ಪಲ್ಲಿ ಸುಮಾರು ಕೇಸ್ಗಳು ಬಂದಿದೆ ನನಗೆ, 1-2 ಅಲ್ಲ. ನಾನು ಹೇಳೋದು ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಗೆ ಹಂಗೆ ದೂರ ಹೋಗು ಅಂದರೆ ಯಾವಾಗಲೂ 2 ವೇ ಇರಬೇಕು. ನೋಡಿ, ಇದ್ರದ್ದು ವ್ಯಾಲ್ಯೂ, ಕಂಪ್ನಿ ವ್ಯಾಲ್ಯೂ ಇಷ್ಟಿದೆ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದು, ನೀನು ಇಷ್ಟು ಇನ್ವೆಸ್ಟ್ ಮಾಡಿದೆ, ನೀನು ಇಷ್ಟು ತಗೋ, ನಾನು ಬಿಟ್ಟು ಹೋಗ್ತೀನಿ. ಈಗ ಏನು ಹೇಳ್ತಾವನಲ್ಲ ಅದು ಅವನಿಗೂ ಅನ್ವಯ ಆಗಬೇಕು. ಇಲ್ಲಾಂದರೆ ಅದು ಒನ್ ವೇ ಆಗ್ಬಿಡ್ತು. ನಿಸರ್ಗ 1 ವೇಲಿ ಕೆಲಸ ಮಾಡಲ್ಲ, 2 ವೇಲಿ ಕೆಲಸ ಮಾಡೋದು. ನಾವು ಆಕ್ಸಿಜನ್ ತಗೊಳ್ತೀರಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀರಿ. ಕಾರ್ಬನ್ ಡೈಆಕ್ಸೈಡ್ ಅದಕ್ಕೂ ಊಟ, ಆಕ್ಸಿಜನ್ ಅದಕ್ಕೆ ವೇಸ್ಟು, ಅದು ನಮಗೂ ಊಟ. ನಿಸರ್ಗ 2 ವೇಲಿ ಕೆಲಸ ಮಾಡುತ್ತೆ. ಈಗ ಇವನು 2 ವೇಲಿ ಮಾಡ್ತಾ ಇಲ್ಲ. ನೀನು ದುಡ್ಡು ಕೊಡ್ತೀನಿ, ನೀನು ರೈಟ್ ಹೇಳು ಅಂತ. ಈಗ ಅದೇ ಕೆಲಸ ಮಾಡ್ತಾನೆ, ನಿನ್ಗೆ ದುಡ್ಡು ಕೊಟ್ಟು ನೀನು ರೈಟ್ ಹೋಗ್ತೇನೆ, ನೀನು ಹೋಗಲ್ಲ. ಅದು ಕೋರ್ಟಲ್ಲಿ ಹೋಗಿ ಕೇಸ್ ನಡೀತಾ ಇತ್ತು. ಈಗ ಕೃಷ್ಣ ನೀತಿನ ಇದರಲ್ಲಿ ಅಳವಡಿಸ್ಕೊಟ್ಬಿಟ್ಟು ಶ್ರೀಚಕ್ರ ಕೊಟ್ಬಿಟ್ಟು ಅವ್ನಿಗೆ ಕೆಲವೊಂದು ಯೋಗ ಕ್ರಿಯೆಗಳು ಹೇಳ್ಕೊಟ್ಟೆ. ಈಗ ಫೈನಲ್ಲಾಗಿ ಕೊನೆಯಾಗಿ ಒಂದು 11 ತಿಂಗಳಾದಮೇಲೆ ಅವ್ನು ಬಂದು ಮತ್ತೆ ತಿರ್ಗಾ ಮಾಡೋಣ ಬಾ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ. ತಿರ್ಗಾ ಹೊಸ ನಿಯಮಗಳನ್ನು ಬರೆಸಿ, ಅಕಸ್ಮಾತ್ ನಾಳೆ ಏನಾದರೂ ಇದೇ ಥರ ಮನಸ್ಥಿತಿ ಬಂತು ಅಂದರೆ ನೀನಾದರೂ ದುಡ್ಡು ಕೊಡು, ನಾನು ಹೋಗ್ತೀನಿ. ನೀನು ಹೇಳ್ದಂಗೆ ನಾನಾದರೂ ಕೊಡ್ತೀನಿ, ನೀನಾದರೂ ಕೊಡ್ಬೋದು.
ಇಬ್ರಿಗೂ ಅನ್ವಯ ಇರಂಗಿದ್ರೆ ಮಾತ್ರನೇ ಮಾಡ್ತೀನಿ ಅಂತೇಳಿ ಕೊನೆಗೆ ಮಾಡಲ್ಲ ಅಂತ ಕೇಳಿದ್ರೆ ಮಾಡೋ ಪರವಾಗಿಲ್ಲ, ಏನೋ ತಲೆ ಕೆಟ್ಟಿದೆ, ಯಾರೋ ತಲೆ ಕೆಡಿಸಿರ್ತಾರೆ ಹಂಗಾಗಿ ಅಂತ. ಅಂದರೆ ಇದು ಕೆಲವೊಂದು ಅಂದರೆ ಈ ಒಂದು ಶ್ರೀಚಕ್ರದಲ್ಲಿ ಆ ರೀತಿ ಇನ್ಸ್ಟಾಲ್ ಮಾಡಿ ನಾವು ಬೇಕಾದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆ ರೀತಿ ಸುಮಾರು ಇದ್ದಾವೆ. ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ, ಜಗನ್ಮಾತೆ, ಲಕ್ಷ್ಮೀ, ಸರಸ್ವತಿ, ವಿನಾಯಕ, ಕೃಷ್ಣ, ಹನುಮಂತ. ಇದು 9 ರೀತಿ. ಉದಾಹರಣೆಗೆ ನಾನು ಹೇಳೋವಂಥದ್ದು ಅಂದರೆ ಸಾಮಾಜಿಕ ಸತ್ಯಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ವೈಯಕ್ತಿಕವಾದ ಸತ್ಯಗಳು ಬೇರೆ ಇರ್ತವೆ, ಅದು ಬಂದಾಗ ಏನು ಎತ್ತ ಅಂತ ಕೇಳಿ ತಿಳ್ಕೊಂಡು ಹೇಳ್ತೀನಿ. ಸೂಪರ್ ಕ್ವಶನ್. ಇದು ಎಲ್ಲರಿಗೂ ಕಾಡ್ತಾ ಇರೋವಂಥ ಮೂಲ ಪ್ರಶ್ನೆ. ಕೆಲವೊಬ್ರು ತುಂಬಾ ಪೂಜೆ ಮಾಡ್ತಾರೆ ಎಲ್ಲ, ಹೌದು, ಪಾಪ ಏನು ಸಿಗಲ್ಲ, ಆದ್ರೆ ಅವ್ರಿಗೆ ಏನು ಸಿಗಲ್ಲ, ಲೌಕಿಕವಾಗಿ ಏನು ಸಿಕ್ಕಿರಲ್ಲ ಅವ್ರಿಗೆ. ಹೌದು, ಬಹಳ ಒಂದು ಅವ್ರಿಗೂ ಪ್ರಶ್ನೆ ಕಾಡ್ತಾ ಇರುತ್ತೆ. ಖಂಡಿತವಾಗಿ ವಂಡರ್ಫುಲ್ ಪ್ರಶ್ನೆ. ಇದಕ್ಕೆ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ 3 ರೀತಿ ಜನಗಳು ನಾಡಲ್ಲಿ ಬದುಕ್ತಾರೆ. 3 ರೀತಿ. ಮೊದಲನೇದು ವೀರ, ಧೀರ, ಶೂರ. ಈ ವೀರ, ಧೀರ, ಶೂರ ಅವನಿಗೆ ಏನೂ ಆಯುಧಗಳಿಲ್ಲದೇನೆ ನಿರಾಯುಧನಾಗಿ ನೀವು ಕಳಿಸ್ಬಿಡಿ, ಹೋಗಿ ಸಾಮ್ರಾಜ್ಯಗಳನ್ನು ಗೆದ್ಕೊಂಬಂದ್ಬಿಡ್ತಾನೆ. ಲೈಕ್ ಕೃಷ್ಣ ಪರಮಾತ್ಮ ಅಥವಾ ಹನುಮಂತ, ಅವನಿಗೆ ಏನು ಆಯುಧ ಬೇಕು? ಏನು ಬೇಕಾಗಿಲ್ಲ. ಸೊ ಇವರೆಲ್ಲ ಯಾರು ಅಂದರೆ ವೀರ, ಧೀರ, ಶೂರ. ಇವ್ರಿಗೆ ಆಯುಧಗಳ ಅವಶ್ಯಕತೆಯೇ ಇಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಆಯುಧ ಅಂತಂದರೆ ರಾಜರ ಆಯುಧ ಅಲ್ಲ. ಯಾವುದೇ ಶಾಸ್ತ್ರ ಸಂಪ್ರದಾಯ, ಯಾವುದೇ ವಿದ್ಯೆಗಳು, ಕಲೆಗಳು, ಇದು ಇವ್ರಿಗೇನೂ ಬೇಕಾಗಿಲ್ಲ. ಇವ್ರಿಗೆ ಯಾವ ಆಸ್ಟ್ರಾಲಜಿ ಕೇಳಲ್ಲ, ನ್ಯೂಮರಾಲಜಿ ಕೇಳಲ್ಲ, ವಾಸ್ತು ಕೇಳಲ್ಲ, ಯಾವ ಶ್ರೀಚಕ್ರ ಬೇಕಾಗಿಲ್ಲ, ಅವ್ರಿಗೆ ಯಾವುದೇ ಏನು ಬೇಕಾಗಿಲ್ಲ. ಅವ್ರು ನಡೆದಿದ್ದೇ ಹಾದಿ, ಆನೆ ನಡೆದಿದ್ದೇ ಹಾದಿ ಅಂತಾರಲ್ಲ, ಹಂಗೆ ಅವ್ರಿಗೆ ಇಷ್ಟ ಬಂದಿದ್ದೇ ಹಾದಿ. ಈ ರೀತಿ ಮಾಡೋರಿಗೆ ಖಂಡಿತವಾಗ್ಲೂ ಸಮಾಜದಲ್ಲಿದ್ದಾರೆ. ಇವರು ಬರೀ 20% ಮಾತ್ರ. ಚೆನ್ನಾಗಿ ನಾನು ಪರ್ಸೆಂಟೇಜಲ್ಲಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. 20% ಜನ ವೀರ, ಧೀರ, ಶೂರರು, ನಿರಾಯುಧರು. ಇವ್ರಿಗೆ ಆಯುಧಗಳ ಅವಶ್ಯಕತೆ ಇಲ್ಲ, ಆದರೂ ಗೆದ್ಕೊಂಬರ್ತಾರೆ. ಇವ್ರಿಗೆ ಈ ರೀತಿಯೆಲ್ಲ ಮಾತುಗಳನ್ನು ಆಡ್ತಾ ಇರ್ತಾರೆ. ನೀನೇನು ನಾನು ಇಲ್ದೇ ಬೇಕಾದ ತೋರಿಸ್ಲೇನು, ಜ್ಯೋತಿಷ್ಯನೇ ಕೇಳಲ್ಲ, ನಾನು ಬದುಕು ತೋರಿಸ್ಲಾ, ಸೂಪರ್ ಸ್ಟಾರ್ ಆಗಿ ತೋರಿಸ್ಲಾ ಅಂತ. ಖಂಡಿತವಾಗ್ಲೂ ತೋರಿಸ್ತಾನೆಯಾ? ಮಾಡೇ ಮಾಡ್ತಾರೆ. ನೋಡ್ಬೋದು, ಈಗ ನೀವು ಹೇಳ್ತಾ ಇರೋದು ಅದನ್ನೇ ಪ್ರಶ್ನೆ. ಎರಡನೇದು, ಇವರು ವೀರ, ಧೀರ, ಶೂರರೇ. ಇವ್ರಿಗೆ ಆಯುಧಗಳಿಲ್ಲದಿದ್ರೆ ಇವರು ಪುಕ್ಕಲರು. ಇವ್ರಿಗೆ ಆಯುಧಗಳು ಬೇಕೇ ಬೇಕು. ಉದಾಹರಣೆಗೆ ನೀವು ನೋಡಿ, ಒಬ್ಬ ದೊಡ್ಡ ರೌಡಿ, ಅವ್ನು ರೌಡಿ ಅಂತ ನಾವು ಹೆಂಗೆ ಹೇಳಿ ಕೈಯಲ್ಲಿ ಒಂದು ಲಾಂಗ್ ಇಟ್ಕೊಂಡಿರ್ತಾನೆ. ಅದು ಬಿಟ್ಬಿಟ್ಟು ನೀನು ಆವಾಜ್ ಹಾಕಿ ನೋಡೋಣ, ಸಾರಿ ಅಣ್ಣ ತಪ್ಪಾಯ್ತು ಅಂತನ ಇಲ್ಲ. ಆಯುಧ ಅಲ್ಲಿಗೆ ವೀರ, ಧೀರ, ಶೂರನೇ. ಅದಕ್ಕೆ ಹಿಂಗೆ ಹಿಡ್ಕ ಬಾಯಿಲಿ ಅಂತ ಈಗ ಇಲ್ಲಿ ಮಡ್ಕೊಂಡವನೇ, ಈಗ ಮಾತಾಡುವಂತ ಅದಕ್ಕೆ ಕಿತ್ಕೊಂಬಿಡುವ, ಅಣ್ಣ ತಪ್ಪಾಯ್ತು, ಏನಿಲ್ಲ ಸಾರ್ ಹಂಗೆ ಹಿಂಗೆ ಅಂತ. ಅಂದರೆ ಅವ್ನಿಗೆ ಎಲ್ಲಿಂದ ಬಂತು ಪವರ್? ಅದು ಆಯುಧಗಳಿಂದ ಬಂತು. ಅದೇ ರೀತಿಯೇ ಪಾಪ ಯಾರೋ ಒಬ್ಬ, ಉದಾಹರಣೆಗೆ ನೀವೇ ಅಂತ ಇಟ್ಕೊಳ್ಳಿ, ವೀರ, ಧೀರ, ಶೂರರು. ನಿಮಗೆ ಆಸ್ಟ್ರಾಲಜಿ ಬೇಕು, ಆಗ ನೀವು ಸಕ್ಸಸ್ ಕಾಣ್ತೀರ. ನಿಮಗೆ ನ್ಯೂಮರಾಲಜಿ ಬೇಕು, ಇಲ್ಲ ನಿಮಗೇನೋ ಸಂಖ್ಯಾಶಾಸ್ತ್ರ ಬೇಕು, ವಾಸ್ತುಶಾಸ್ತ್ರ, ಏನೋ ಒಂದು ನಿಮಗೇನೋ ಒಂದು ಹಿಪ್ನೋಥೆರಪಿ ಬೇಕು, ಹೀಲಿಂಗ್ ಬೇಕು, ಯಾವುದೋ ಒಂದು ಶ್ರೀಚಕ್ರದ ಆರಾಧನೆ ಬೇಕು, ಏನೋ ಒಂದು ಪೂಜೆ ಪುನಸ್ಕಾರ ಬೇಕು, ಯಾವುದೋ ಒಂದು ಮಂತ್ರ ಬೇಕು ನಿಮಗೆ. ಇಲ್ಲಾಂದರೆ ನೀವು ಈ ಆಯುಧಗಳು ಅಂತಂದರೆ ನಾನು ಆ ರೀತಿ ಕಲ್ಪಿಸ್ಕೊಂಬೇಡಿ, ಈ ರೀತಿ ಕಲ್ಪಿಸ್ಕೊಳ್ಳಿ. ಅವನಿಗೆ ಏನಾದರೂ ಒಂದು ಆಧಾರ ಬೇಕೇ ಬೇಕು. ಆಧಾರ ಕೊಟ್ಬಿಡಿ, ಅವನು ವೀರ, ಧೀರ, ಶೂರನೇ. ಆಧಾರ ಇಲ್ಲ, ಇವನು ವೀರನೂ ಅಲ್ಲ, ಧೀರನೂ ಅಲ್ಲ, ಶೂರನೂ ಅಲ್ಲ. ಒಮ್ಮೆ ಏನಾದರೂ ಕೊಟ್ಬಿಟ್ರೆ ಅವನು ಅದ್ಭುತವಾಗಿ ಇಡೀ ಸಾಮ್ರಾಜ್ಯವನ್ನು ಗೆದ್ಕೊಂಬಂದ್ಬಿಡ್ತಾನೆ. ಇದು 30% ಜನಗಳನ್ನು ನೋಡ್ಬೋದು, ವೀರ, ಧೀರ, ಶೂರ, ಆಯುಧಗಳು ಇರೋವಂಥವ್ರು. ಇದು ಬಿಟ್ಬಿಟ್ಟು ಇನ್ನು 50% ಇದೆಯಲ್ಲ, ನ್ಯೂಕ್ಲಿಯರ್ ಬಾಂಬ್ ತಂದು ಕೊಟ್ಟರು ಕೂಡ ಅವ್ರಿಗೆ ಏನೂ ಉಪಯೋಗ ಸಪ್ಪೆ ಇವರೆಲ್ಲ. ಈ ಥರ 50% ಜನಗಳನ್ನು ನೀವು ನೋಡ್ಬೋದು ಸಮಾಜದಲ್ಲಿ. ನೀವು ಅವ್ರಿಗೆ ಯಾವ ಮಂತ್ರ ಹೇಳ್ಕೊಡಿ, ಯಾವ ಗಾಯತ್ರಿ ಮಂತ್ರ ಹೇಳಿ, ನೀವು ವಿಷ್ಣು ಸಹಸ್ರನಾಮ ಹೇಳಿ, ಏನೇ ಮಾಡಿದ್ರು ಇವರು ಖಂಡಿತವಾಗ್ಲೂ 1% ಅವ್ರಿಗೂ ಉಪಯೋಗ ಬರಲ್ಲ. ಸೊ ಈಗ ನಿಮಗೆ 1ನೇ ವರ್ಗ, ಇವ್ರಿಗೆ ಅಭಯ ಅಂತ ಕರೀತಾರೆ. ಅಭಯ ಅಂದರೆ ಏನು ಅಂತಂದರೆ ಅವನಿಗೆ ಭಯನೇ ಇಲ್ಲದವನು ಅಂತಂದರೆ ಸಂಪೂರ್ಣ ಧೈರ್ಯವಂತ. ಈ ಕೆಲವೊಂದು ಕನ್ನಡದಲ್ಲಿ ಪದಗಳನ್ನು ಕೆಲವರು ಬಳಸೋದಿಲ್ಲ. ಅಂದರೆ ಒಂದೊಂದು ಪದಕ್ಕೆ 3 ಅರ್ಥಗಳಿರ್ತವೆ. ಪೂರ್ಣ ಬೇರೆ, ಪರಿಪೂರ್ಣ ಬೇರೆ, ಸಂಪೂರ್ಣ ಬೇರೆ. ಈಗ ನಾನು ಅದನ್ನು ಬಳಸ್ತಾ ಇರ್ತೀನಿ ಮಧ್ಯದಲ್ಲಿ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದೆ. ಪೂರ್ಣ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಭೂಮಂಡಲದಲ್ಲಿ ಏನೇನು ನಿಸರ್ಗ, ಪಂಚತತ್ವಗಳು, ಇದೆಲ್ಲ ಮನುಷ್ಯರಿಗೆ ಪೂರ್ಣ. ಪರಿಪೂರ್ಣ ಅಂತಂದರೆ ಏನು ಅಂದರೆ ಸೌರಮಂಡಲ ಎಲ್ಲ ಸೇರಿ ಪರಿಪೂರ್ಣ. ಸಂಪೂರ್ಣ ಅಂದರೆ ಇಡೀ ಬ್ರಹ್ಮಾಂಡ. ಈಗ ಅವ್ರಿಗೆ
ಅವರು ಏನೇ ಮಾಡಿದ್ರೂ ಆಯುಧಗಳನ್ನು ಅವ್ರು ಇಟ್ಕೊಳ್ಳೇಬೇಕು. ಅದಕ್ಕೆ ಈ ಪೂರ್ಣ ಪರಿಪೂರ್ಣ ಸಂಪೂರ್ಣ ಅನ್ನೋದಕ್ಕೆ ಅರ್ಥ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಇವನೇನು ಮಾಡ್ತಾನೆ, ಆಯುಧಗಳನ್ನು ಈ ರೀತಿ ಯಾರೋ ಒಬ್ಬರು ಗುರುಗಳ ಆಶೀರ್ವಾದ ಬೇಕು, ಅನ್ನೋ ಕೃಪೆ ಬೇಕು, ಅನುಗ್ರಹ ಬೇಕು, ಈ ಥರ ಮಾಡ್ತಾರೆ. ಬಟ್ ಇನ್ನು 50% ಜನಗಳಿಗೆ ನೀವು ಏನು ಕೊಟ್ಟರು ಅವ್ರು ಏನೂ ಒಂದು 6 ಕೇರಲ್ಲ 3 ಕಿಳಿಯಲ್ಲ ಅಂತಾರೆ ಈ 50% ಜನಗಳು. ಇವ್ರು ನೀವು ಯಾವ ಪೂಜೆನಾದರೂ ಮಾಡಿಸಿ, ಯಾವ ಹೋಮನಾದರೂ ಮಾಡಿಸಿ, ನೀವು ಏನೇ ಮಾಡಿಸಿ, 1 ರೂಪಾಯಿನಷ್ಟು 1 ಪೈಸದಷ್ಟು ಉಪಯೋಗ ಇಲ್ಲ. ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ನೀವು ಮಾಡಿಸ್ಕೊಳ್ಳಿ ಅಷ್ಟೆ. ಈಗ ನನ್ನ ಹತ್ರ ಯಾರೇ ಬಂದ್ರೂ ಅವನನ್ನು ಜಡ್ಜ್ ಮಾಡಿಬಿಡ್ತೀನಿ, ಇವನು ವೀರಾಧೀರೇಶ್ವರನ ಅಥವಾ ಇವನು ಆಯುಧಗಳಿರೋ ವೀರಾಧೀರೇಶ್ವರನ ಅಥವಾ ಇವನು ಏನು ಕೊಟ್ಟರು ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಬೇರೆ ಬೇರೆ ಮಾರ್ಗದರ್ಶನ, ಬೇರೆ ಬೇರೆ ರೀತಿ ಪರಿಹಾರಗಳು ಸಿಗ್ತವೆ. ಈಗ ಆ ಮೊದಲನೇ ವೀರಾಧೀರೇಶ್ವರನ ಇವನಿಗೆ ಅಭಯ ಅಂತ ಕರೀತಾರೆ. 2ನೇ ವೀರಾಧೀರೇಶ್ವರನಿಗೆ ಇವನಿಗೆ ನಿರ್ಭಯ ಅಂತ ಕರೀತಾರೆ. ಅಭಯ ಬೇರೆ, ನಿರ್ಭಯ ಬೇರೆ. ಅಭಯ ಅಂತಂದರೆ ಸಂಪೂರ್ಣವಾಗಿ ಧೈರ್ಯವಂತ ಅವನು, ಅಂದರೆ ಬ್ರಹ್ಮಾಂಡನೇ ಬೇಕಾದ್ರೆ ಗೆದ್ದುಬಿಡ್ತಾನೆ. ನಿರ್ಭಯ ಅಂದರೆ ಏನು ಅಂತಂದರೆ ಇವನ ಹತ್ರ ಇವನಿಗೆ ನಿರ್ಭಯ ಅಂದರೆ ಭಯ ಇಲ್ಲ. ಎಲ್ಲಿವರೆಗೂ ಇದು ಕತ್ತಿ ಇರ್ತದೋ ಅಲ್ಲಿವರೆಗೂ ಅವ್ನಿಗೆ ಭಯ ಇಲ್ಲ. ಕತ್ತಿ ಎತ್ಕೊಂಡು ಹೋಗ್ಬಿಡಿ, ಅವನೇ ಹೋಗಿ ಗುಳಿ ಒಳಗಡೆ ಬಿದ್ದೋಗ್ಬಿಡ್ತಾನೆ, ಹಣ ಮಣ್ಣಾಕ್ಬಿಡಿ ಅಂತ. ರೀಸನ್ ಏನು ಅಂದರೆ ಅವನಿಗೆ ನಿರ್ಭಯ ಅಂದ್ರೆ ಅರ್ಥ ಏನು ಅಂದರೆ ನನ್ನ ಹತ್ರ ಯಾವುದೋ ಆಯುಧ ಐತೆ, ಅದಕ್ಕೋಸ್ಕರ ನಾನು ಧೈರ್ಯವಾಗಿದ್ದೀನಿ. ಆಯುಧ ಕಿತ್ಕೊಂಡ್ಬಿಟ್ರೆ ನಾನು ಅಲ್ಲಿ ಕಿತ್ತು ನಾಗರಾವಿದ್ದಂಗೆ, ನನ್ನಿಂದ ಏನು ಉಪಯೋಗ ಇಲ್ಲ, ನಾನು ಸತ್ತೋಗದೆ ವಾಸಿ ಅಂದ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಇನ್ನು 3ನೇವ್ರು ಇದ್ದಾರಲ್ಲ, ಇವರು ಒಂದು ಉದಾಹರಣೆ ದಡ್ರು ಅಂತ ಹೇಳ್ಬೋದು. ಪಾಪ ಇವ್ರ ಕಡೆ ಗಮನ ಕೊಡ್ಬೋದು. ಈಗ ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ, ಈಗ ನೀವೇ ನಿಮ್ಮ ಅಣ್ಣ ಅಂದ್ಕೊಳ್ಳಿ, ಇವೆಲ್ಲ ಯಾರಲ್ಲಿ ನೀನು ಏನೋ ಮಾಡ್ತಾಯಿದ್ದೆ ಹಿಂಗೆ ಅಂತ ಈಗ ನಿಮಗೆ ಬಂದು ಬೈತಾ ಇರ್ತಾರೆ. ಇದೆಲ್ಲ ನಾನು ಮಾಡೋದೇ ಇಲ್ಲ, ನಾನೇನು ಮನೆ ಕಟ್ಟಿಲ್ವ, ಕಾರ್ ತಗೊಂಡಿಲ್ವ, ನೀನು ಮಾಡು ಅಂತ. ಆತ ವೀರಾಧೀರೇಶ್ವರ. ಈಗ ನೀವು ಅವ್ರ ಲೆವೆಲಲ್ಲಿ ಬೆಳಿಬೇಕು ಅಂತಂದರೆ ಆಯುಧಗಳಿರೋ ವೀರಾಧೀರೇಶ್ವರ ನೀವು. ಹೇಗೆ ನಿಮ್ಮ ಅಣ್ಣನ ಥರ ಅದು ಏನೂ ಇಲ್ದಿರ ಬೆಳೆಯೋಕ್ಕೆ ಸಾಧ್ಯ? ಆದರೆ ಆತನಿಗೆ ಗೊತ್ತಿಲ್ಲ ಈ ಸತ್ಯಗಳು, ಆದ್ದರಿಂದ ವಾದ ಮಾಡ್ತಾರೆ. ನಿನ್ನ ಕೆಪಾಸಿಟಿ ಬೇರೆ, ನನ್ನ ಕೆಪಾಸಿಟಿ ಬೇರೆ, ನನಗೇನೇನು ಬೇಕು ನನಗೆ ಗೊತ್ತು, ನಾನು ಏನೇನು ಆಹಾರ ತಿನ್ನಬೇಕು, ನಾನು ಹೆಂಗಿರ್ತೀನಿ, ನನ್ನ ವಾತಾವರಣ ಅದನ್ನು ನೋಡ್ಕೊಳ್ಬೇಕು. ಬಟ್ ಮಾಡಲ್ಲ. ಮನುಷ್ಯನಿಗೆ ಒಂದು, ನನಗೆ ನಮ್ಮ ಗುರುಗಳು ಪ್ರತಿ ದಿವಸ ಹೇಳೋರು, ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಸ್ವರ್ಗ ಸುಖಿಗಳಾಗಿ ಬದುಕಬಹುದು. ಪರಮಜ್ಞಾನ ಬ್ರಹ್ಮಜ್ಞಾನ ಅವಶ್ಯಕತೆಯೇ ಇಲ್ಲ. ಸಾಮಾನ್ಯ ಜ್ಞಾನ ಅದನ್ನು ನಮ್ಮ ನಾಡಲ್ಲಿ ಖಂಡಿತವಾಗಲೂ ನನಗೆ ತಿಳಿದಂಗೆ ಬಹಳ ಕಷ್ಟ ಜನಗಳು ತಿಳ್ಕೊಳ್ಳೋ ಸಾಮಾನ್ಯ ಜ್ಞಾನ. ಅವ್ರಿಗೆ ಯಾವಾಗ ಸಾಮಾನ್ಯ ಜ್ಞಾನ ಬಂದುಬಿಡ್ತದೆ ಆವಾಗಲೇ ಅವರು ಅದ್ಭುತವಾಗಿ ಬದುಕ್ಬೋದು. ಏನಂದರೆ 3 ಇರೋದು ಸೂತ್ರಗಳು, ಸೂತ್ರ ಅಲ್ಲ ರಹಸ್ಯಗಳು: ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ. ಶ್ರೀಚಕ್ರನೂ ಅದನ್ನೇ ಹೇಳೋದು, ನಿಮ್ಮ ಮನಸ್ಥಿತಿಗಳನ್ನು, ಪರಿಸ್ಥಿತಿಗಳನ್ನು, ವಾತಾವರಣವನ್ನು ಹೀಲ್ ಮಾಡುತ್ತೆ, ಎನರ್ಜೈಸ್ ಮಾಡುತ್ತೆ. ಪರಿಸ್ಥಿತಿಯಿಂದ ನೀವು ಮನಸ್ಥಿತಿಯನ್ನು ಬದಲಾಯಿಸ್ಬೋದು, ವಾತಾವರಣವನ್ನು ಬದಲಾಯಿಸ್ಬೋದು. ವಾತಾವರಣದಿಂದ ನೀವು ಪರಿಸ್ಥಿತಿಯನ್ನು ಬದಲಾಯಿಸ್ಬೋದು, ಮನಸ್ಥಿತಿಯನ್ನು ಬದಲಾಯಿಸ್ಬೋದು. ಅಥವಾ ಮನಸ್ಥಿತಿಯಿಂದ ನೀವು ಪರಿಸ್ಥಿತಿ, ವಾತಾವರಣವನ್ನು ಕೂಡ ಬದಲಾಯಿಸ್ಬೋದು. ಇದರಲ್ಲೆಲ್ಲದರಲ್ಲೂ ಪವರ್ಫುಲ್ ಯಾವುದು ಅಂತಂದರೆ ಮನಸ್ಥಿತಿ.